ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿರ್ತೀವಿ, ನಂತರ ನಾವು ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ತೀವಲ್ಲ, ಅಲ್ಲಿ ನಮ್ಗೆ ಯಾಕೆ ಬಟ್ಟೆ ಕಡಿಮೆ ಬರ್ತೈತಿ ವೇರ್ ಮಾಡಿದಾಗ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಸ್ಕಿಪ್ ಮಾಡಬೇಡ್ರಿ, ಯೂಸ್ಫುಲ್ ಆಗಿರೋ ವಿಡಿಯೋ ಇರ್ತೈತಿ, ಕೊನೆ ತನಕ ನೋಡಿರಿ. ಆಲ್ರೆಡಿ ನಾನು ಬ್ಯಾಕ್ ಪಾರ್ಟ್ ಇವಾಗ ಕಟಿಂಗ್ ಮಾಡಿದ್ದೀನಿ. ಇವಾಗ ನೋಡಿರಿ, ನಾವು ಇದು ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ ಅಷ್ಟೇ ನಾವು ಮಾರ್ಕಿಂಗ್ ಮಾಡಿ ತೊಗೊಂಡ್ಬಿಟ್ರೆ ಏನಾಗ್ತೈತಿ, ನಮ್ಗೆ ಮುಂದ್ಗಡೆ ಬ್ಲೌಸಲ್ಲಿ ಇಲ್ಲಿ ಏನಾಗ್ತೈತಿ ಅಂತಂದ್ರೆ, ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ನಮ್ಗೆ ಗ್ಯಾಪ್ ಬರುತ್ತೆ. ಯಾವ ಥರ ಅಂದರೆ, ಇಲ್ಲಿ ನೋಡಿರಿ, ಬ್ಲೌಸ್ ನೋಡಿರಿ, ಈ ಥರ ನಾವು ಲಾಸ್ಟಲ್ಲಿ ಇದು ಹಿಡಿದಾಗ ಬ್ಯಾಕ್ ಮತ್ತು ಫ್ರಂಟ್ ನಮ್ಗೆ ಕರೆಕ್ಟಾಗಿ ಇಷ್ಟೇ ಬರಬೇಕು. ಅಂದರೆ ಇವೆರಡು ಸ್ಟ್ರೇಟಾಗಿ ಬರಬೇಕು. ಇದನ್ನು ಉದ್ದ ಅಷ್ಟೇ ಇರಬೇಕು, ಇದನ್ನು ಅಷ್ಟೇ ಉದ್ದ ಇರಬೇಕು. ಇಲ್ಲ ಅಂತಂದರೆ ಕೆಲವೊಂದು ಸರಿ ಏನಾಗ್ತೈತಿ ನೋಡಿರಿ, ನೀವು ಅಳತೆ ಬ್ಲೌಸಲ್ಲಿ ಬೇಕಾದ್ರೆ ನೀವು ಬೇರೆ ಅಳತೆ ಬ್ಲೌಸಲ್ಲಿ ಅಬ್ಸರ್ವ್ ಮಾಡಿರಿ. ಈ ಥರ ಇದು ನಾವು ಇಲ್ಲಿ ಹಿಡಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಹೊಲಿಗೆ ಹಿಡ್ದಿರ್ತೀವಲ್ಲ, ಇದು ಸ್ವಲ್ಪ ಹಿಂಗೆ ಮುಂಭಾಗಕ್ಕೆ ಬರುತ್ತಿರುತ್ತೆ ಎರಡು ಸೈಡ್, ಆ ಥರ ಆಗ್ತೈತಿ. ಹಂಗಾಗಿ ನಾನು ಯಾವ ಥರ ಹೇಳ್ತೀನಿ ಅದೇ ಥರನೇ ಫಾಲೋ ಮಾಡಿರಿ. ಅಂದರೆ ನಾವು ಸ್ವಲ್ಪ ಫ್ರಂಟ್ ಪಾರ್ಟ್ನ ನಾವಿಲ್ಲಿ ಬಿಡ್ತಾನೆ ಜಾಸ್ತಿ ತೊಗೋಬೇಕು ಚೆಸ್ಟ್ ಮೆಜರ್ಮೆಂಟ್ಗಿಂತ. ಯಾಕಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಇಲ್ಲಿ ಮುಂದ್ಗಡೆ ಒಂದು ಅರ್ಧ ಇಂಚ್ ಬಟ್ಟೆನ ಬಿಡ್ರಿ. ಯಾಕಂದರೆ ಇಲ್ಲಿ ನಾವು ಹುಕ್ ಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡ್ತೀವಲ್ಲ, ಅಲ್ಲಿ ನಮ್ಗೆ ಬಟ್ಟೆ ಹೋಗ್ತೈತಿ. ಹಂಗಾಗಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಬಟ್ಟೆ ಬಿಟ್ಟು ಮಾರ್ಕ್ ಮಾಡ್ಕೊಡಿ. ನೋಡಿರಿ, ಇಲ್ಲಿ ಈ ಥರ ಒಂದು ಸ್ಟ್ರೇಟ್ ಐ ಲೈನ್ ಹಾಕೋರಿ. ಫಸ್ಟು ಈ ಅಳತೆಯಿಂದ ಬಟ್ಟೆನ ಇಟ್ಕೊರಿದ್ದಾನೆ. ನೋಡಿರಿ, ಈ ಲೈನಿಂದ ಇಡ್ರಿ ಅದನ್ನ. ಓಕೆ, ಈ ಥರ ಸ್ಟ್ರೇಟಾಗಿ ಹಾಕೋರಿ. ಹಾಕಿದ ನಂತರ ಇಲ್ಲಿ ನೆಕ್ ಬಿಡತ್ನ ಮಾರ್ಕ್ ಮಾಡ್ಕೊರಿ, ಭುಜಾನು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿಂದ ಆರ್ಮೋಲ್ ಶೇಪು ನಾವು ಯಾವ ಥರ ತೆಗೆದಿರ್ತೀವಿ ಅದನ್ನು ಸೇಮ್ ಇದೇ ಥರನ ಮಾರ್ಕ್ ಮಾಡ್ಕೊರಿ. ಈ ಥರ ಮಾರ್ಕ್ ಮಾಡಿ ಇದನ್ನು ತೆಗೀರಿ. ಇಲ್ಲಿ ನೋಡಿರಿ, ಮುಂಭಾಗಕ್ಕೆ ನೆಕ್ ಉದ್ದ ಎಷ್ಟಿರುತ್ತೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೋಬೇಕು. ಎಷ್ಟೈತಿ? 7 ಇಂಚ್ ಐತಿ. ಇಲ್ಲಿಂದ 7 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನಾವು ನೆಕ್ ಉದ್ದದೊಳಗೆ ಏನು ಹೆಚ್ಚು ಕಡಿಮೆ ಇರೋದಿಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ತೊಗೊರಿ, ಹಂಗಾದ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಇವಾಗ ಆರ್ಮೋಲ್ ಎಷ್ಟು ತೊಗೊಂಡಿದ್ವಿ? 5 ಇಂಚ್ ತೊಗೊಂಡಿದ್ವಿ. 5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ನಾವು ಮುಂಭಾಗಕ್ಕೆ ಇಲ್ಲಿ ಆರ್ಮೋಲ್ ಶೇಪ್ ಕೊಡ್ತೀವಲ್ಲ, ಅದಕ್ಕೆ ನಾವು ಯಾವ ಥರ ಮಾರ್ಕ್ ಮಾಡಬೇಕಂದ್ರೆ, ಇದಕ್ಕಿಂತ ಅರ್ಧ ಇಂಚು ಒಳಗಡೆ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ನಾವಿಲ್ಲಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ನ ಯಾವ ಥರ ಮಾರ್ಕಿಂಗ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿರಿ, ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅಲ್ಲಿಂದ ಬಟ್ಟೆ ಎಷ್ಟೈತೆ ಅಂತ ನೋಡ್ಕೋಬೇಕು. ಇಲ್ಲಿ ನೆಕ್ಕಿಂದ ಹಿಡಿದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ, ಇದ್ರ ಮಧ್ಯೆ ಬಟ್ಟೆ ಎಷ್ಟೈತೆ ಅಂತ ಫಸ್ಟ್ ಅಳತೆ ಮಾಡ್ಕೊರಿ. ಎಷ್ಟೈತಿ? ಇಲ್ಲಿಂದ 3.5 ಐತಿ. ಸ್ಟಾರ್ಟಿಂಗ್ ಏನಾದರೂ ಸ್ಟಿಚ್ ಮಾಡೋರಿತ್ತಂದ್ರೆ ಪೂರ್ತಿ ಇದೇ ಇಲ್ಲಿವರೆಗೂ ಅಳತೆಯನ್ನು ನೋಡ್ಬಿಡ್ತಾರೆ. ಅದನ್ನು ನಾನು ಕ್ಲಿಯರಾಗಿ ತಿಳಿಸ್ಕೊಡಕತ್ತೀನಿ. ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ, ಈ ಬಟ್ಟೆನ ಬಿಟ್ಟು
ಇಷ್ಟೇ ನಾವು ಅಳತೆನ ಮಾಡ್ಕೋಬೇಕು. ಎಷ್ಟೈತಿ ಇಲ್ಲಿ 3.5 ಇಂಚ್ ರೆಡಿ ಇರೋದೈತಿ. ಈ ಸೈಡ್ ಎಷ್ಟೈತಿ ನೋಡ್ರಿ 5.5 ಇಂಚ್ ಐತಿ. ಓಕೆನಾ, ಇಲ್ಲಿ 3.5 ಇತ್ತು 4.5 ತಗೋರಿ. ಇಲ್ಲಿ 5.5 ಇತ್ತು 6.5 ಇಂಚ್ ತಗೋರಿ. ಸರಿನಾ? ನೆಕ್ಸ್ಟ್ ನಾವಿವಾಗ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊಳಕ್ಕೆ ಇಲ್ಲಿ ಮೆಜರ್ಮೆಂಟ್ ತಗೋರಿ. ನಾವು ಫ್ರೀ ಹ್ಯಾಂಡಲ್ಲಿ ಮಾಡ್ಬೋದು, ಬಟ್ ಪ್ರಾಕ್ಟೀಸ್ ಇರೋರಿಗೆ ಬರುತ್ತದ. ನಾವು ಇವಾಗ ಕಲಿತಿದ್ದೀವಿ ಅಂತಂದರೆ ಇಲ್ಲಿ ಅಳತೆ ಮಾಡ್ಕೊಂಡು ನೋಡ್ಕೊಂಡೆ ಕಲೀರಿ ನೀವು. ಇಲ್ಲಿ ಭುಜ ಜಾಯಿಂಟಿಂದ ಹಿಡಿದು ಇಲ್ಲಿ ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡಿರ್ತಾರಲ್ಲ ಇಲ್ಲಿಗೆ ಅಳತೆನ ತೊಗೋಬೇಕು. ಎಷ್ಟೈತಿ 11.5 ಇಂಚ್ ಐತಿ ನೋಡಿರಿ. ಇಲ್ಲಿ ಟಕ್ಸ್ ಪಾಯಿಂಟ್ ಹಿಡಿದಿರ್ತೀವಲ್ಲ ಇಲ್ಲಿಗೆ ನೋಡ್ಕೊರಿ. 11.5 ಅಂತಂದ್ರೆ ಇಲ್ಲಿಂದ ನಾವು 12.5ಗೆ ಮಾರ್ಕ್ ಮಾಡಬೇಕು. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಎಕ್ಸ್ಟ್ರಾ ತೊಗೊಂಡು ಈ ಥರ ಈ ಪಾಯಿಂಟ್ಗೆ ಇದನ್ನು ಕೂಡಿಸಿ ಮಾರ್ಕ್ ಮಾಡಿರಿ. ಈ ಥರ ನೋಡಿರಿ. ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಮುಗೀತು. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಟಕ್ಸ್ ಪಾಯಿಂಟ್ಗೆ ನಾವು ಶೋಲ್ಡ್ರ್ ಮಧ್ಯದಲ್ಲಿ ಸ್ಟ್ರೇಟಾಗಿ ಈ ಥರ ಟೇಪ್ ಇಟ್ಕೋರಿ. ಟೇಪ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ನಾವು ಇಲ್ಲಿ 3 ಟಕ್ಸ್ ಪಾಯಿಂಟ್ ಆದರೂ ಬರ್ತಾವೆ. ಇಲ್ಲ ಈ ಟಕ್ಸ್ ಪಾಯಿಂಟ್ ಹಿಡಿದ್ರು ಎಷ್ಟು ಬರ್ತಾವೆ? 4 ಬರ್ತಾವೆ. ಹಾಗಾಗಿ ಅವನ್ನೆಲ್ಲ ನಾವು ಇಲ್ಲಿ ಡಿಫ್ರೆನ್ಸ್ ಆಗಿ ನಾವೇನು ಮಾಡಬೇಕು? ಮಾರ್ಕ್ ಮಾಡ್ಕೋಬೇಕು. ಯಾವ ಥರ ಅಂತಂದ್ರೆ ಇಲ್ಲಿಂದ ಸೆಂಟ್ರ್ ಮಧ್ಯೆ ನಮ್ಗೆ ಎಷ್ಟು ತೊಗೋರಿ? 9 ಇಂಚ್ ತೊಗೋರಿ. ಈ 9 ಇಂಚ್ ಯಾಕೆ ತೊಗೊಂಡೆ ಅಂತಂದ್ರೆ ನಾವು ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದು ಎಷ್ಟು ಇಟ್ಟಿರ್ತೀವಿ ಅಷ್ಟನ್ನು ನೀವು ಉದ್ದ ಹಿಡ್ಕೊಂಡು ಈ ಪಾಯಿಂಟ್ನ ತೊಗೋರಿ. ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ. ಚೆಸ್ಟ್ ಮೆಜರ್ಮೆಂಟ್ ಫಸ್ಟ್ ನಾವು ಅಳತೆ ಮಾಡಿರ್ತೀವಲ್ಲ ರೆಡಿ ಇರೋದು ಎಷ್ಟೈತೆ ಅಂತೇಳಿ 9 ಇದ್ರೆ ಇಲ್ಲಿಂದ 9 ಇಂಚ್ ತೊಗೋರಿ. ಇಲ್ಲ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಟಿರ್ತೀವಿ 10 ಇಂಚ್ ಇಟ್ಟಿವಿ ಅಂತ ಅನ್ಕೋರಿ. ಈ ಲೈನ್ ಬಿಟ್ಬಿಡ್ರಿ. ಇದು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್, ಅದನ್ನು ಬಿಡ್ರಿ. ಈ ಲೈನ್ ನಾವು ಎಷ್ಟು ಇಟ್ಟಿರ್ತೀವಿ ಇಲ್ಲಿಂದ ನಮ್ಮ ಬಟ್ಟೆನ ಅದನ್ನು ನೀವು ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿರಿ. ಈ ಥರ ನೀವು ಕನ್ಸಿಡರ್ ಮಾಡಿ ತೊಗೊಂಡ್ರೆ ನಿಮಗೆ ಇಲ್ಲಿ ಟಕ್ಸ್ ಪಾಯಿಂಟ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಟಕ್ಸ್ ಪಾಯಿಂಟು ಬರ್ತಾವೆ. ನೆಕ್ಸ್ಟ್ ಇವಾಗ 1 ಇಂಚು ಡಿಫ್ರೆನ್ಸಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲೊಂದು ಟಕ್ಸ್ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿರಿ. ಈ ಪಾಯಿಂಟಿಂದ ಹಿಡಿದು 1 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಮಾಡಿರಿ. ನೋಡಿರಿ, ಈ ಟಕ್ಸ್ ಪಾಯಿಂಟು 1 ಇಂಚ್ ಅಗಲ ತೊಗೋರಿ. ಯಾಕಂದರೆ ಇದು ಒಂದೇ ನಮ್ಗೆ ಇಲ್ಲಿ ಬ್ಲೌಸಲ್ಲಿ ಜಾಸ್ತಿ ದೊಡ್ಡದಾಗಿ ಟಕ್ಸ್ ಪಾಯಿಂಟ್ ಬರೋದು. ಇವು 3 ಟಕ್ಸ್ ಪಾಯಿಂಟ್ ನಮ್ಗೆ ಭಾಳ ಚಿಕ್ಕ ಇರ್ತಾವೆ. ನೋಡ್ರಿ, ಇಲ್ಲಿಂದ ಹಿಡಿದು 1.5 ತೊಗೋರಿ. ಇಲ್ಲ ಇಲ್ಲಿಂದ 2 ತೊಗೋರಿ. ಇದಕ್ಕೆ ಬರ್ತೈತಿ. ಇಲ್ಲ ಈ ಟಕ್ಸ್ ಪಾಯಿಂಟ್ನ ಸ್ಕಿಪ್ ಮಾಡ್ತೀನಿ ಅಂದ್ರೆ ಸ್ಕಿಪ್ ಆದರೂ ಮಾಡಿರಿ, ನಡೀತೈತಿ. ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾನು ಆವಾಗಲೇ ನಿಮಗೆ ಬಟ್ಟೆನ ಹಿಡಿದು ತೋರಿಸಿದೆ ಯಾವ ಥರ ನಮಗೆ ಇಲ್ಲಿ ಕರೆಕ್ಟಾಗಿ ಬರಬೇಕು ಅಂತ. ಈ ಥರ ಸ್ಟ್ರೇಟಾಗಿ ನಮ್ಗೆ ಮುಂಭಾಗ ಮತ್ತು ಹಿಂಭಾಗ ಎರಡೂ ಹೊಲಿಗೆ ಕರೆಕ್ಟಾಗಿ ಇಲ್ಲಿ ಕೂಡಬೇಕು ಅಂತಂದ್ರೆ ಇಲ್ಲಿಂದ ನಾವು ಏನು ಮಾಡಬೇಕು? 1 ಇಂಚು ಎಕ್ಸ್ಟ್ರಾ ಬಟ್ಟೆನ ಕಟ್ಟಿಂಗ್ ಮಾಡ್ಕೋಬೇಕು. ಮುಂಭಾಗಕ್ಕಷ್ಟೇ, ಇದು ಹಿಂಭಾಗಕ್ಕೆ ಬರೋಂಗಿಲ್ಲ. ಮುಂಭಾಗಕ್ಕಷ್ಟೇ ನಾವೇನು ಮಾಡಬೇಕು? ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇದು 1 ಇಂಚ್ ಬಟ್ಟೆ ಐತಿ. ಇದನ್ನು ನಾವು ಕ್ರಾಸ್ ಮೇಲೆ ಈ ಥರ ತೊಗೋಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಏನಾಗಿರ್ತೈತಿ, ನಾವು ಟಕ್ಸ್ ಪಾಯಿಂಟ್ನ ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿ ಜಾಸ್ತಿ ಬಟ್ಟೆ ಹೋಗಿರ್ತೈತಿ. ಹಂಗಾಗಿ ನಮಗಿಲ್ಲಿ ಮುಂಭಾಗದ್ದು ಅಗಲ ಕಡಿಮೆ ಬರ್ತೈತಿ. ಹಾಗಾಗಿ ಇಲ್ಲಿಂದ ನೀವು 1 ಇಂಚು ಎಕ್ಸ್ಟ್ರಾ ತೊಗೋರಿ.